ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತೆಲ್ಲ ಹೋಗ್ತಿದ್ದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾ? ನಾವಿವತ್ತು ರಾಮೇಶ್ವರಂ ಟೆಂಪಲ್ ಹೋಗ್ತಾ ಇದ್ದೀವಿ. ಬನ್ನಿ ನಾವಿವತ್ತು ರೋಡ್ ಟ್ರಿಪ್ ಮಾಡೋಣ. ರಾಮೇಶ್ವರಂಗೆ ಹೋಗ್ಬೇಕಂದ್ರೆ ತಮಿಳ್ನಾಡಿಂದ ಹೋಗ್ಬೇಕು. ರೋಡಲ್ಲಿ ಹೋಗ್ಬೇಕಂದ್ರೆ ನಮಗೆ ಎಷ್ಟೊಂದು ಟೋಲ್ ಸಿಗುತ್ತೆ, ಕಾರ್ಡ್ಗಳು ಸಿಗುತ್ತೆ, ಅದನ್ನೆಲ್ಲ ನೋಡ್ಕೊಳ್ತಾ ಹೋಗ್ಬೋದು. ನೋಡ್ರಿ, ನಾವು ಓದ್ತಿರೋವಾಗ ಎಷ್ಟೊಂದು ಕೋತಿಗಳು ಸಿಗ್ತಾವ ರೋಡ್ ಸೈಡ್ ಅಲ್ಲಿ. ಮತ್ತೆ ಬೆಟ್ಟ ಗುಡ್ಡನೆಲ್ಲ ನೋಡ್ಕೊಳ್ತಾ ಹೋಗ್ಬೋದು. ನೋಡ್ರಿ ಗಾಯ್ಸ್, ಸಾಯಂಕಾಲ ಆಗಿದೆ, ಸೇಲಂಗೆ ರೀಚ್ ಆಗಿದ್ದೀವಿ. ಇವಾಗ ಕಾರಲ್ಲಿ ಕೂತಿ ಬೋರ್ ಆಗೈತೆ, ಅದಕ್ಕೆ ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಬನ್ನಿ. ಈ ಗನ್ನು ಐಸ್ ಕ್ರೀಮ್ ಶಾಪ್ ಅಲ್ಲಿ ಇತ್ತು, ಅದಕ್ಕೆ ಇದನ್ನ ಎತ್ಕೊಂಡು ಪೋಸ್ ಕೊಡ್ತಾ ಇದ್ದೀನಿ. ಹೆಂಗ್ ಕಾಣಿಸ್ತಿದೀನಿ ಕಮೆಂಟ್ ಮಾಡಿ ಹೇಳಿ. ನೋಡ್ರಿ ಗಾಯ್ಸ್, ರಾಮೇಶ್ವರಂಗೆ ಇನ್ನ 49 ಕಿಲೋಮೀಟರ್ಸ್ ಇದೆ. ನಾವು ರಾಮೇಶ್ವರಂಗೆ ಹೋಗ್ತಾ ಇರೋದು ಜ್ಯೋತಿರ್ಲಿಂಗನ ನೋಡ್ಕೊಂಡ್ ಬರೋದಕ್ಕೆ. ಆ ಜ್ಯೋತಿರ್ಲಿಂಗನ ಮಾಡಿರೋದು ಯಾರು ಹೇಳಿ? ನಮ್ಮ ಸೀತಾ ಮಾತೆ ಹಾಗೂ ಶ್ರೀರಾಮಚಂದ್ರ. ಹೌದು, ಇದು ನಿಜ. ಯಾಕಂದ್ರೆ ಶ್ರೀರಾಮ ಸೀತಾ ಮಾತೆನ ಕರ್ಕೊಂಡ್ ಬಂದ್ಮೇಲೆ ಫಸ್ಟ್ ಬಂದಿದ್ದ ಜಾಗ ರಾಮೇಶ್ವರಂ. ಅದಕ್ಕೆ ಅಲ್ಲಿ ರಾವಣನನ್ನ ಸಾಯಿಸಿದ ಪಾಪನ ಕಳ್ಕೊಳ್ಳೋದಕ್ಕೆ ಇಲ್ಲಿ ಲಿಂಗನ ಮಣ್ಣಿಂದ ಮಾಡಿ 22 ಬಾವಿಗಳಲ್ಲಿ ಸ್ನಾನ ಮಾಡಿ ಈಶ್ವರನಿಗೆ ಪೂಜೆ ಮಾಡಿದರು. ಇದು ಅಲ್ಲಿನ ಕತೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಪಂಬನ್ ಬ್ರಿಡ್ಜ್. ಈ ಫೇಮಸ್ ಬ್ರಿಡ್ಜ್ ಮೇಲೇನೆ ರಾಮೇಶ್ವರಂಗೆ ಹೋಗ್ಬೇಕು. ನಾವು ಅಲ್ಲಿ ರೀಚ್ ಆದಾಗ ನೈಟ್ ಟ್ರೈನ್ ಬರ್ತಿದೆ ನೋಡಿ. ಟ್ರೈನ್ ಆಗ್ಲಿ, ಬಸ್ ಆಗ್ಲಿ, ಇಲ್ಲ ಬೇರೆ ವೆಹಿಕಲ್ಲು ಆಗ್ಲಿ, ಈ ಬ್ರಿಡ್ಜ್ ಮೇಲೆ ಹೋಗ್ಬೇಕು ರಾಮೇಶ್ವರಂಗೆ.
ನೋಡ್ರಿ ಗೈಸ್, ರಾಮೇಶ್ವರಂಗೆ ರೀಚ್ ಆಗಿದ್ದೀವಿ. ಇದೇ ಟೆಂಪಲ್ ಗೋಪುರ. ನೋಡ್ರಿ ಗೈಸ್, ಇದೇ ರಾಮೇಶ್ವರ, ಇದೇ ಅಗ್ನಿತೀರ್ಥ ಸಮುದ್ರ. ಫಸ್ಟ್ ಇಲ್ಲಿ ಸ್ನಾನ ಮಾಡಿ ಆದ್ಮೇಲೆ ದೇವಸ್ಥಾನ ಒಳಗೆ ಹೋಗ್ಬೇಕು. ನೆಕ್ಸ್ಟ್ ಟೆಂಪಲ್ ಅಲ್ಲಿ 22 ಬಾವಿ ಇದೆ, ಅದ್ರಲ್ಲಿ ಸ್ನಾನ ಮಾಡಿ ಆದ್ಮೇಲೆ ದೇವ್ರ ದರ್ಶನ ಮಾಡ್ಬೇಕು. ನೋಡಿ ಗೈಸ್, ನಾವು ಒಂದೊಂದೇ ಬಾವಿಯಲ್ಲಿ ಸ್ನಾನ ಮಾಡ್ತಾ ಕ್ಯೂ ಅಲ್ಲಿ ಹೋಗ್ತಾ ಇದೀವಿ. ಸ್ನಾನ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದೀವಿ. ಟೆಂಪಲ್ ನ ಒಳಗೆ ಕ್ಯಾಮ್ರಾ ಏನು ಅಲೋ ಇರಲಿಲ್ಲ, ಅದಕ್ಕೆ ಏನ್ ವಿಡಿಯೋನು ಮಾಡ್ಕೊಳಕ್ ಆಗ್ಲಿಲ್ಲ. ಈ ಪಿಲ್ಲರ್ ಕಾಣ್ತಿದ್ಯಲ್ಲ, ಇಲ್ಲಷ್ಟೇ ಕ್ಯಾಮ್ರಾ ಎಲ್ಲ ಅಲೋ ಇರೋದು. ಇಲ್ಲಿ ನಾವು ಫೋಟೋ ವಿಡಿಯೋ ಏನ್ ಬೇಕಾದ್ರೂ ತೆಕ್ಕೊಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.